ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಪರ್ಸೆಂಟೇಜ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಪರ್ಸೆಂಟೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಇದು ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಲೈಕ್ ಸೈನಿಕ್ ಸ್ಕೂಲ್, ನವೋದಯ, ಮೊರಾರ್ಜಿ, ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಇವಾಗ ಪರ್ಸೆಂಟೇಜ್ ಅಂದರೆ ಏನು? ಸೊ ಪರ್ಸೆಂಟೇಜ್ ಅಂದರೆ ದ ಟರ್ಮ್ ಪರ್ಸೆಂಟ್ ಮೀನ್ಸ್ per 100 or for every 100. Symbol, percentage symbol is used for denoting percentage. Percentage ಅಂದರೆ for every 100. ಸೊ ಪರ್ಸೆಂಟೇಜ್ ಸಿಂಬಲ್ ಏನಾಗಿದೆ, ಈ ರೀತಿ ಸಿಂಬಲನ್ನು ಯೂಸ್ ಮಾಡ್ತೀವಿ. ಓಕೆ, 20%, 50%, 70%, 30%, ಇದೆಲ್ಲ. ಸೊ ಇದೆಲ್ಲ ಪರ್ಸೆಂಟೇಜ್ ಆಗುತ್ತೆ. ಸೊ ಪರ್ಸೆಂಟೇಜನ್ನು ನಾವು ಯಾವ ರೀತಿ ಬರಿತೀವಿ ಅನ್ನೋ ಗೊತ್ತಾಯಿತು. ಸೊ ಇದನ್ನು ಒಂದನೇ ಪಾಯಿಂಟ್ ಏನಿದೆಪ್ಪ ಅಂದರೆ, ಟು ಕನ್ವರ್ಟ್ ಅ ಫ್ರ್ಯಾಕ್ಷನ್ or a decimal or a whole number into a percentage multiplied by 100 and put the sign. ಓಕೆ, ಒಂದು ಫ್ರ್ಯಾಕ್ಷನ್ ಇದೆ 3/4. ಇದು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 100. 4 1s 4, 25 25 3s 75%. ಕಂಪಲ್ಸರಿ ಇಂಟು 100 ಮಾಡೋದ ಬಳಿಕೆ ನಾವು ಪರ್ಸೆಂಟೇಜ್ ಸೈನ್ ಹಾಕಬೇಕು. ಹಾಕಲಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಇವಾಗ 7 ಇದೆ. ಸೊ 7 ಇಂಟು 100, 700. ಸೊ ನೆಕ್ಸ್ಟ್ 700 ಪರ್ಸೆಂಟೇಜ್. ನೆಕ್ಸ್ಟ್ 1/5 ಇಂಟು 100. ಸೊ 5 1s 5 20s. ಸೊ 20%. ನಾವು ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಯಾವುದೇ ಒಂದು ನಂಬರ್ ಪರ್ಸೆಂಟೇಜ್ ಮಾಡಬೇಕಂದ್ರೆ ಕಂಪಲ್ಸರಿ ಇಂಟು 100 ಮಾಡಬೇಕು. ಕಂಪಲ್ಸರಿ ಏನು ಮಾಡಬೇಕ್ರಿ? ಇಂಟು 100. ಇಂಟು 100 ಮಾಡಿ ಸಿಂಬಾಲ್ ಇಟ್ಟರೆ ಅದು ಪರ್ಸೆಂಟೇಜ್ ಆಗುತ್ತೆ. ಸೊ ಯಾವುದೇ ನಂಬರ್, ಸೊ ಫ್ರ್ಯಾಕ್ಷನ್ ಇದ್ದದ್ದು ಪರ್ಸೆಂಟೇಜ್ ಮಾಡಬೇಕಂದ್ರೆ ಇಂಟು 100. ಮತ್ತು ಅದೇ ರೀತಿ ಸೊ ಪರ್ಸೆಂಟೇಜನ್ನು ನಾವು ಯಾವ ರೀತಿ ಮಾಡಬೇಕು? ಇಂಟು 100 ಮಾಡಬೇಕು. ಎಷ್ಟು ಮಾಡಬೇಕು? ಇಂಟು 100. ಅದ್ರ ಜೊತೆಗೆ ಏನು ಬರಬೇಕು? ಸಿಂಬಾಲ್ ಕಂಪಲ್ಸರಿ ಕೊಡಲೇಬೇಕು. ಸೊ ಇವಾಗ ಡೆಸಿಮಲನ್ನು ಪರ್ಸೆಂಟೇಜ್ ಒಳಗೆ ಹೇಗೆ ಮಾಡಬೇಕು? 0.2 ಇದು ಡೆಸಿಮಲ್. ಇದು ಪರ್ಸೆಂಟೇಜ್ ಮಾಡಬೇಕಂದ್ರೆ ಇಂಟು 100 ಬರೀಬೇಕು. ಸೊ ವಿತೌಟ್ ಪಾಯಿಂಟ್ ಏನಾಗುತ್ತೆ? 2 ಇಂಟು 100 200, 2 ಇಂಟು 100 200. ಇಲ್ಲಿ ಪಾಯಿಂಟಾಗ ನೆಕ್ಸ್ಟ್ ಡಿಜಿಟ್ ಇವೆ, 1 ಡಿಜಿಟ್ ಅಂದರೆ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡಬೇಕು. ಸೊ 20%. ಎಷ್ಟಾಗುತ್ತೆ? 20%. ಈಗ 0.005 ಇಂಟು 100. ಯಾಕೆ 100 ಬರೀತದೆ ಅಂತ ಗೊತ್ತಾಯ್ತಲ್ಲ. ಸೊ 100 ಬರೆದ್ರೆ ಏನಾಗುತ್ತೆ? ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಆಗುತ್ತೆ. ಸೊ ವಿತೌಟ್ ಪಾಯಿಂಟ್ 5 ಇಂಟು 100. ಸೊ 500. ಇಲ್ಲಿ ಪಾಯಿಂಟಾಗ ನೆಕ್ಸ್ಟ್ ಡಿಜಿಟ್ ಅವರಿ 1 2 3 ಅಂದರೆ ನಾವು 3 ಡಿಜಿಟ್ ಬಿಟ್ಕೊಡ್ಬೇಕು. 1 2 3 ಅಂದರೆ 0.5%. 0.5%. ಈಗ 2.62 ದಿಸ್ ಈಸ್ ಅ ಡೆಸಿಮಲ್. ಇದನ್ನು ಪರ್ಸೆಂಟೇಜನ್ನ ಕನ್ವರ್ಟ್ ಆಗಿದ್ರೆ ಇಂಟು 100. ಸೊ ಎಷ್ಟಾಯಿತು? ವಿತೌಟ್ ಪಾಯಿಂಟ್ ಅಂದರೆ 262 ಇಂಟು 100 26200. ಸೊ ಪಾಯಿಂಟ್ ಎಷ್ಟಿವೆ ಇಲ್ಲಿ? ಸೊ ಪಾಯಿಂಟಾಗಿ ಎಷ್ಟು ಡಿಜಿಟ್ ಇವೆ? 2. ಸೊ 2 ಡಿಜಿಟ್ ಬಿಟ್ಟು 1 2. ಸೊ 262%. ಓಕೆ, ಇವಾಗ ಫ್ರ್ಯಾಕ್ಷನ್ 2/5. ಸೊ ಇಂಟು 100. ಸೊ 5 1s 5 20s. 2 ಇಂಟು 20 ಎಷ್ಟಾಯ್ತು ರೀ? 40%. 40%. ನೆಕ್ಸ್ಟ್ 1/4. ದಿಸ್ ಈಸ್ ಅ ಫ್ರ್ಯಾಕ್ಷನ್. ಇದು ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ಇಂಟು 100. ಸೊ 4 1s 4 25 25 1s
ಸೊ 25%. ಓಕೆ, ಹೋಲ್ ನಂಬರ್ ಅಂದರೂ ಡೈರೆಕ್ಟ್ ಇಂಟು 100 ಮಾಡಬೇಕು. ಫಾರ್ ಎಕ್ಸಾಂಪಲ್ 8 ಇಂಟು 100. ಸೊ ಎಷ್ಟಾಯಿತು? 800%. 7 ಇಂಟು 100 700%. ಸೊ ಅರ್ಥ ಆಯ್ತಾ? ಓಕೆ, ಇವಾಗ ರಿವರ್ಸ್ ಆರ್ಡರ್. ಟು ಕನ್ವರ್ಟ್ ಅ ಸರ್ಟನ್ ಪರ್ಸೆಂಟೇಜ್ ಆ್ಯಸ್ ಅ fraction or decimal, the percentage numeral is divided by 100 and remove the sign percentage. ಸೊ ಸಿಂಪಲ್ ಆಗಿದೆ. ಏನಪ್ಪ ಅಂದರೆ, ಇವಾಗ ನಾವು ಪರ್ಸೆಂಟೇಜ್ ಮಾಡಬೇಕಂದ್ರೆ ಇಂಟು 100 ವಿತ್ ಸೈನ್, ಪರ್ಸೆಂಟೇಜನ್ನು ರಿಮೂವ್ ಮಾಡಬೇಕಂದ್ರೆ ಡಿವೈಡ್ ಬೈ 100. ಸೊ ಏನು ಸಿಂಪಲ್ ಇದೆ, ಡಿವೈಡ್ ಬೈ 100. ಓಕೆ, ಫಾರ್ ಎಕ್ಸಾಂಪಲ್ 35% ಇದೆ. ಇದನ್ನು ಹೆಂಗೆ ಮಾಡಬೇಕಪ್ಪ ಅಂದರೆ 35 ಡಿವೈಡೆಡ್ ಬೈ, ಸೊ ಪರ್ಸೆಂಟೇಜ್ ಇಂಡಿಕೇಟ್ ಏನು ಮಾಡ್ತಾರೆ? ಡಿವೈಡ್ ಬೈ 100. 5 7s 5 20s. ಸೊ ಆನ್ಸರ್ 7/20 ಬರೆದ ಬಳಕೆ ಪರ್ಸೆಂಟೇಜ್ ಸಿಂಬಲ್ ಕೊಡಬಾರ್ದು. ಓಕೆ, ಇವಾಗ 42% ಇದೆ. ಎಷ್ಟಿದೆ ರೀ? 42/100. ಸೊ 42 ಬರ್ದೀನಿ. ಈ ಪರ್ಸೆಂಟೇಜ್ ಏನು ಇಂಡಿಕೇಟ್ ಮಾಡ್ತೀವಿ? ಡಿವೈಡ್ ಬೈ 100. 2 21s 2 50s. ಸೊ ಆನ್ಸರ್ 21/50. ಸಿಂಬಲ್ ಕೊಡಬಾರ್ದು, ಯಾಕೆ ಆಲ್ರೆಡಿ ಪರ್ಸೆಂಟೇಜಿದ್ದು ನಾರ್ಮಲ್ದಾಗ ಮಾಡ್ಲಕತ್ತಿದ್ದೀವಿ ರೀ. ಸೊ ಇವಾಗ ನೆಕ್ಸ್ಟ್ 7/5%. ಸೊ ಇದನ್ನು ಹೆಂಗೆ ಬರೀಬೋದು? 7 ಬರೀಬೇಕು, ಡಿವೈಡೆಡ್ ಬೈ 5. ಮತ್ತು ಅಗೇನ್ ಡಿವೈಡ್ ಬಂದರೆ ಇದು ಲೈನಿಗೆ ಏನಂತೀವಿ ನಾವು? ಡಿವೈಡ್ ಅಂತೀವಿ. ಸೊ ಇಂಟು 100. ಸೊ ಇದು ಕ್ಯಾನ್ಸಲೇಷನ್ ಆಗಲ್ಲ. ಸೊ ಆನ್ಸರ್ 7/500. ನೆಕ್ಸ್ಟ್ 2/5. ಇದನ್ನು ಹೆಂಗೆ ಬರೀ? 2/5%. ಇದನ್ನು ಏನು ಮಾಡಬೇಕು? 2/5 ಇಂಟು 100. 2 1s 2 50s. ಸೊ ಆನ್ಸರ್ ಎಷ್ಟಿದೆ? 1/5 5s 250. ಸೊ ಕ್ಲಿಯರ್ ಆಯಿತಾ? ಅರ್ಥ ಆಯಿತಾ? ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಥ್ಯಾಂಕ್ ಯು.